ರಾಜ್ಯ ಸರ್ಕಾರ ಎಲ್ಲರ ಪರವಾಗಿ ನ್ಯಾಷನಲ್ ಹೆಲ್ತ್ ಮಿಷನ್, ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಎಲ್ಲರ ಸೂಚನೆಯ ಮೇರೆಗೆ ಈ ಕಾರ್ಯಕ್ರಮವನ್ನು ನಮಗೆ ನೀಡಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ನಿಮಗೆ ವಿಡಿಯೋ ಮಾಡ್ಕೊಳ್ಳುವಂತ ಜನರು ಆಕ್ಸಿಡೆಂಟ್ ಸಮಯದಲ್ಲಿ ಬರ್ಲಿಕ್ಕೆ ಬಹಳ ಹೆದರ್ತಿರ್ತಾರೆ. ಆ ಥರ ಹೆದರುವಂತ ಅವಶ್ಯಕತೆ ಇರೋದಿಲ್ಲ. ಅದು ಯಾಕೆ ಅನ್ನೋದನ್ನ ಕೂಡ ನಾವು ತಿಳಿಸ್ಕೊಡ್ತೀವಿ. ಹಾರ್ಟ್ ಸ್ಟಾಪ್ ಆದಾಗ ಯಾವ ರೀತಿ ನಾವು ಆ ಹಾರ್ಟ್ ಅನ್ನು ಪುನಃ ವರ್ಕ್ ಮಾಡೋ ಹಾಗೆ ಮಾಡಬೇಕು ಅದನ್ನ ಕೂಡ ನಿಮ್ಮ ಕೈನಲ್ಲೇ ಮಾಡಿಸ್ತೀವಿ. ಎಲ್ಲೇ ಆಕ್ಸಿಡೆಂಟ್ ಆದ್ರೂ ಕೂಡ ಅವರ ಬೆನ್ನುವರಿಗೆ ಅಥವಾ ತುಂಬಾ ಹೆಚ್ಚಿನ ತೊಂದರೆ ಆಗೋ ತರ ಗೊತ್ತಿಲ್ಲದೇನೆ ಜನ ಶಿಫ್ಟ್ ಮಾಡ್ತಿರ್ತಾರೆ. ಅದನ್ನ ಮಾಡದೆ ಯಾವ ರೀತಿಯಿಂದ ಮಾಡಬೇಕು, ವಿಷ ಸೇವನೆ ಮಾಡಿದಾಗ ಏನ್ ಮಾಡಬೇಕು, ನೀರಲ್ಲಿ ಮುಳುಗಿದಾಗ ಏನ್ ಪರಿಸ್ಥಿತಿಯಲ್ಲಿ ನಾವು ಅವ್ರನ್ನ ಸೇವೆ ಮಾಡಬೇಕು. ಇದರ ಘನ ಉದ್ದೇಶ ಅಂದ್ರೆ ನಮ್ಮ ದೇಶದಲ್ಲಿ ಸಾವಿನ ಸಂಖ್ಯೆಯನ್ನ ಕಡಿಮೆ ಮಾಡೋದು. ಪ್ರಥಮ ಪ್ರತಿಕ್ರಿಯೆಗಾರ, ಇಟ್ ಇಸ್ ಫಸ್ಟ್ ರೆಸ್ಪಾಂಡರ್ ಅಂತಕ್ಕಂಥ ಒಂದು ಕಾರ್ಯಾಗಾರವನ್ನು ಸರ್ಕಾರದ ವಿವಿಧ ಇಲಾಖೆಗಳ ಸಿಬ್ಬಂದಿಯವರಿಗೆ, ಸಾರ್ವಜನಿಕರಿಗೆ, ಸಂಘ ಸಂಸ್ಥೆಯವರಿಗೆ, ಸ್ವಯಂ ಸೇವಕರಿಗೆ ಆಯೋಜನೆ ಮಾಡಿದ್ದಾರೆ. ಯಾಕಂದರೆ ಸಾಕಷ್ಟು ಅವಘಡಗಳು, ಅನಾಹುತಗಳು ಆಕಸ್ಮಿಕವಾಗಿ ಆಗ್ತಾ ಇರ್ತವೆ. ಅಂಥ ಸಂದರ್ಭದಲ್ಲಿ ಆ ಅವಘಡಕ್ಕೆ ಒಳಗಾದಂಥ ವ್ಯಕ್ತಿ, ಅನಾಹುತಕ್ಕೆ ಒಳಗಾದಂಥ ವ್ಯಕ್ತಿ, ಅಪಘಾತಕ್ಕೆ ಒಳಗಾದಂಥ ವ್ಯಕ್ತಿ, ಆಘಾತಕ್ಕೆ ಒಳಗಾದಂಥ ವ್ಯಕ್ತಿಯ ಸಮೀಪದಲ್ಲಿರತಕ್ಕಂಥ ವ್ಯಕ್ತಿಗಳು ತಕ್ಷಣ ಪ್ರಥಮ ಚಿಕಿತ್ಸೆಯನ್ನು ಆ ವ್ಯಕ್ತಿಗೆ ನೀಡಿದಾಗ ಆ ವ್ಯಕ್ತಿಯ ಜೀವನ ಉಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಆ ಸಹಾಯಕ್ಕೆ, ನೆರವಿಗೆ ನಾವು ಬರಬೇಕಂತ ನಮಗೆ ಮನಸ್ಸಿದ್ರೂ ಕೂಡ ಆ ವ್ಯಕ್ತಿಯ ಜೀವವನ್ನು ಹೇಗೆ ಉಳಿಸ್ಬೇಕು ಅಂತಕ್ಕಂಥ ಕೌಶಲ್ಯ ಅಥವಾ ನಮಗೆ ಮಾಹಿತಿ ಇರದೇ ಇದ್ರೆ ನಾವು ಅಲ್ಲಿದ್ರೂ ಕೂಡ ಉಪಯೋಗ ಆಗೋದಿಲ್ಲ. ಕೇವಲ ನಾವು ಮೂಕ ಪ್ರೇಕ್ಷಕರಾಗಿ ನಿಲ್ಬೇಕಾಗ್ತದೆ. ಅಥವಾ ನಾವು ಯಾವುದೋ ಒಂದು ತಪ್ಪು ಹೆಜ್ಜೆಯಲ್ಲಿಟ್ಟಾಗ, ತಪ್ಪು ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟಾಗ ಆ ವ್ಯಕ್ತಿ ಉಳಿಯೋದು ಬದಲಿ ಸಾಯ್ತಕ್ಕಂಥ ಸಂದರ್ಭ ಬರ್ತೈತಿ. ಆ ಕಾರಣಕ್ಕಾಗಿ ಈ ಒಂದು ಅವಘಡಗಳನ್ನು, ಅಪಘಾತಗಳನ್ನು ನಿರ್ವಹಿಸುವಲ್ಲಿ, ಆಕಸ್ಮಿಕವಾಗಿ ಆಗತಕ್ಕಂಥ ಇಂಥ ಆಘಾತಗಳನ್ನು ನಿರ್ವಹಿಸುವಲ್ಲಿ ನಮ್ಮ ಎಲ್ಲ ಇಲಾಖೆಗಳ ಸಿಬ್ಬಂದಿಗಳು ತುರ್ತು ಸೇವೆಯಲ್ಲಿ ನಿಂತಿರ್ತಾರಲ್ಲ, ಅಗ್ನಿಶಾಮಕ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, NCC ಇರ್ಬೋದು, NSS ಇರ್ಬೋದು, ದೆನ್ ನಮ್ಮ KSRTC ಬಸ್ ಡ್ರೈವರ್ಸ್ ಇರ್ಬೋದು, ರಿಕ್ಷಾ ಚಾಲಕರು ಇರ್ಬೋದು, ಸ್ವಯಂ ಸೇವಾ ಸಂಸ್ಥೆಗಳು ತಕ್ಷಣಕ್ಕೆ ಸಹಾಯ ಹಸ್ತ ಅವರಿಗೆ ಸಿಕ್ಕರೆ ತುಂಬಾ ಅನುಕೂಲ ಆಗ್ತದೆ ದೃಷ್ಟಿಯಿಂದ ಈ ಒಂದು ತರಬೇತಿ ಕಾರ್ಯಾಗಾರವನ್ನ ಆಯೋಜನೆ ಮಾಡಿದ್ದೀವಿ. ಏನಾದರೂ ಸಮಸ್ಯೆ ಆದಾಗ ನಾವು ಸೋ ಕಾಲ್ಡ್ ಎಜುಕೇಟೆಡ್ ಅಂತೇಳಿ ಕರಿತೀವಿ. ನಾವು ಎಲ್ಲ ಇಡೀ ಊರಿನ ತತ್ವಜ್ಞಾನ ತಿಳ್ಕೊಂಡಿರ್ತೀವಿ, ಆದರೆ ಜೀವ ಉಳಿಸೋದು ಮಾತ್ರ ಡಾಕ್ಟ್ರು ಅನ್ನೋ ಟೈಪಲ್ಲಿ ಮಾತಾಡ್ತೀವಿ. ಓಕೆ, ಆದರೆ ಈ ಬೇಸಿಕ್ ಥಿಂಗ್ಸ್ಗಳನ್ನು ಫಸ್ಟ್ ರೆಸ್ಪಾಂಡ್ ಮಾಡೋದಕ್ಕೆ ಅದು ಏನಿರುತ್ತಲ್ಲ ಅದನ್ನು ಪ್ರತಿಯೊಬ್ಬ ವ್ಯಕ್ತಿನೂ ತಿಳ್ಕೊಳ್ಳೋಂಥದ್ದು ಇಂಪಾರ್ಟೆಂಟ್ ಇರುತ್ತೆ. ಯಾಕೆಂದರೆ ನಮ್ಮ ಕುಟುಂಬದಲ್ಲಿ ನಾವು ಯಾರನ್ನಾರು ಒಬ್ಬರನ್ನ ಕಳೆದಾಗ ಅಷ್ಟೇ ನಮಗೆ ಗೊತ್ತಾಗುತ್ತೆ ಅದ್ರ ರಿಕ್ವೈರ್ಮೆಂಟ್ ಏನಿದೆ ಅಂತ ಅಲ್ವಾ. ಕೆಲವೊಂದ್ಸಲ ನಾನು ನೋಡ್ತಾ ಇರ್ತೀನಿ, ಏನೋ ಆಕ್ಸಿಡೆಂಟ್ ಆಗಿರುತ್ತೆ, ನೋಡ್ದಂಗೆ ಹೋಗ್ತಾ ಇರ್ತೀವಿ, ಏನಪ್ಪ ಯಾರು ನಿಲ್ಸೋದೇ ಇಲ್ಲ ಅನ್ನೋ ಟೈಪಲ್ಲಿ ಮಾತಾಡ್ತಾ ಇರ್ತೀವಿ. ಓಕೆ, ಆ ರೆಸ್ಪಾಂಡೆಂಟ್ಸ್ ಏನಿದೆ ಅದ್ರ ಜೊತೆಗೆ ಇನ್ಫಾರ್ಮ್ಡ್ ಆಗಿ ತಿಳ್ಕೊಳ್ಳೋಂಥದ್ದು ಭಾಳ ಇಂಪಾರ್ಟೆಂಟ್. ಬರೀ ನಾನು ಆರ್ಟ್ಸು, ನಾನು ಕಾಮರ್ಸು, ನನಗೇನು ಅವಶ್ಯಕತೆ ಇಲ್ಲ, ಬರೀ ಇದು ಡಾಕ್ಟ್ರು, ಸೈನ್ಸ್ ಸ್ಟೂಡೆಂಟ್ಸ್ ತಿಳ್ಕೊಬೇಕು ಅನ್ನೋದು ತಪ್ಪು. ಓಕೆ, ನಮ್ಮ ಆ ಕರಿಕ್ಯುಲಮ್ ಒಳಗಡೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಈ ಬೇಸಿಕ್ ಏನು ನಮ್ಮ ಲೈಫ್ ಸ್ಟೈಲ್ ಮೆಜರ್ಸ್ಗಳಿದ್ದಾವೆ, ಬೇಸಿಕ್ ಕಾಮನ್ ಸೆನ್ಸ್ಗಳು, ಯೂಶ್ವಲಿ ಕಾಮನ್ ಸೆನ್ಸ್ಗಳನ್ನು ನಾವು ಅದನ್ನು ತಿಳಿಸಿ ಹೇಳೋಕ್ಕಾಗಲ್ಲ, ಆದರೂ ಕೂಡ ಕೆಲವೊಂದು ನಾಲೆಡ್ಜ್ ಇಟ್ಕೊಳ್ಳೋದ್ರಿಂದ ನಾವು ಅದನ್ನು ಮಾಡೋದಕ್ಕೆ ಭಾಳ ಅವಕಾಶ ಇರುತ್ತೆ. ಈಗ ಫಸ್ಟ್ ಸೆಷನ್ ಅಲ್ಲಿ ಬ್ರೀಫ್ ಇಂಟ್ರಡಕ್ಷನ್ ಅಂತ ಕೊಡ್ತೀವಿ. ಫಸ್ಟ್ ರೆಸ್ಪಾಂಡರ್ ಅಂದ್ರೆ ಯಾರನ್ನ ಫಸ್ಟ್ ರೆಸ್ಪಾಂಡರ್ ಅಂತೀವಿ. ಹಾಗಾದ್ರೆ ಫಸ್ಟ್ ರೆಸ್ಪಾಂಡರ್ ಅನ್ನೋದಿದ್ರೆ ಸೆಕೆಂಡ್ ರೆಸ್ಪಾಂಡರ್ ಅನ್ನೋರು ಯಾರು ಇರ್ಬೇಕಲ್ವಾ, ಅವ್ರು ಯಾರು, ಥರ್ಡ್ ರೆಸ್ಪಾಂಡರ್ ಯಾರು ಅನ್ನೋದ್ರ ಬಗ್ಗೆ ನಿಮ್ಗೆ ಜಸ್ಟ್ ಬ್ರೀಫ್ ಇಂಟ್ರಡಕ್ಷನ್ ಕೊಡ್ತೀನಿ. ಪ್ರಥಮ ಪ್ರತಿಕ್ರಿಯೆ ಮಾಡುವವರನ್ನ ನಾವು ಫಸ್ಟ್ ರೆಸ್ಪಾಂಡರ್ ಅಂತ ಹೇಳ್ತೀವಿ. ಯಾವುದೇ ಒಂದು ಸನ್ನಿವೇಶ ಆದಂತ ಸಂದರ್ಭದಲ್ಲಿ ಏನೋ ಒಂದು ಎಮರ್ಜೆನ್ಸಿ ಸಿಚುಯೇಷನ್ ಆಗಿದೆ ಅಂತ ಅನ್ಕೋಣ, ಆಕ್ಸಿಡೆಂಟ್ ಇರ್ಬೋದು, ಅಥವಾ ಎಲ್ಲೋ ಒಂದು ಬೆಂಕಿ ಹತ್ಕೊಂಡಿದೆ, ಯಾರೋ ಮೇಲಿಂದ ಬಿದ್ದೋಗಿದ್ದಾರೆ, ಅಥವಾ ಇನ್ನೇನೋ ಡ್ರೌನಿಂಗ್ ಕೇಸ್ ಇರ್ಬೋದು, ಪಾಯ್ಸನಿಂಗ್ ಕೇಸ್ ಇರ್ಬೋದು. ಯಾವುದೇ ಒಂದು ಸನ್ನಿವೇಶ ಆದಂತ ಸಂದರ್ಭದಲ್ಲಿ ಓಕೆ ಆ ತುರ್ತು ಪರಿಸ್ಥಿತಿ ಆಗಿದೆ ಅಂತ ತಿಳಿದು ಓಕೆ ಅಲ್ಲಿರುವ ಸುತ್ತಮುತ್ತಲ ಜನರು 108 ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿ ಇನ್ಫಾರ್ಮೇಶನ್ ಕೊಟ್ಟು ಅವರು ಬರೋದಕ್ಕೆ ಮುಂಚೆ ನೀವು ಏನು ಚಿಕಿತ್ಸೆ ಕೊಡ್ತಿರೋ ಅವ್ರನ್ನ ನಾವು ಫಸ್ಟ್ ರೆಸ್ಪಾಂಡರ್ ಅಂತ ಹೇಳಿ. ಯೂಶಲಿ ಫಸ್ಟ್ ರೆಸ್ಪಾಂಡರ್ಸ್ ದೇ ಆರ್ ನಾನ್ ಮೆಡಿಕಲ್ ಪರ್ಸನ್. ಮೆಡಿಕಲ್ ಪರ್ಸನ್ ಇರೋದಿಲ್ಲ, ಅವರು ನಾನ್ ಮೆಡಿಕಲ್. ಏನಾದ್ರೂ ಎಮರ್ಜೆನ್ಸಿ ಆದಾಗ ಅಲ್ಲಿ ಯಾರು ಜನ ಇರ್ತಾರೆ ಅವ್ರನ್ನೇ ನಾವು ಫಸ್ಟ್ ರೆಸ್ಪಾಂಡರ್ ಅಂತ ಹೇಳ್ತೀವಿ. ಓಕೆ, ಹಾಗಾದ್ರೆ ಇವಾಗ ಏನೋ ಒಂದು ಸನ್ನಿವೇಶ ಆದಂತ ಸಂದರ್ಭದಲ್ಲಿ ಜನ ಸೇರೋದಕ್ಕೆ ಎಷ್ಟೊತ್ತು ಟೈಮ್ ತಗೊಳುತ್ತೆ?
ಏನೋ ಒಂದು ಆಕ್ಸಿಡೆಂಟ್ ಆಯ್ತು, ಏನೋ ಒಂದು ಸನ್ನಿವೇಶ ಆಯ್ತು, ಎಮರ್ಜೆನ್ಸಿ, ಜನ ಅಲ್ಲಿ ಬಂದು ಸೇರೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ? 2 minutes. ಅಪ್ಪ 2 minutes ಇಲ್ಲ ಅನ್ಸುತ್ತೆ, ಒಂದು 10 ಸೆಕೆಂಡ್ ಅಷ್ಟೇ. ಜನ ಎಲ್ಲ ಬಂದು ತುಂಬಿಡ್ತಾರೆ, ಹೋಗ್ತೀರಾ ಇಲ್ವಾ? ಜನ ಬಂದು ಸೇರ್ತಾರೆ. ಆಂಬ್ಯುಲೆನ್ಸ್ ಅವ್ರು ಬರಕ್ಕೆ 20 ರಿಂದ 1 ಅರ್ಧ ಗಂಟೆ ಆಗುತ್ತೆ. ದೆನ್ ವೈದ್ಯರ ಹತ್ರ ಚಿಕಿತ್ಸೆ ಪಡೆಯೋದಕ್ಕೆ ಆಲ್ಮೋಸ್ಟ್ 1 hour ಆಗುತ್ತೆ. ಓಕೆ, ಆ 1 hour ಗೋಲ್ಡನ್ ಪೀರಿಯಡ್. ಮೇನ್ಲಿ ಆಂಬ್ಯುಲೆನ್ಸ್ ಬರೋದಕ್ಕೆ ಮುಂಚೆ ಇದೆಯಲ್ಲ ಆ 20 minutes, half an hour, ಅದು ಬಹಳ ಇಂಪಾರ್ಟೆಂಟ್ ಸಮಯ. ಆ ಒಂದು ಯಾವ್ದು ಅವಘಡಕ್ಕೆ ಈಡಾಗಿರ್ತಾನೆ ಅವನಿಗೆ ಜೀವ ಉಳಿಸೋದಕ್ಕೆ ಅದು ಬಹಳ ಇಂಪಾರ್ಟೆಂಟ್ ಸಮಯ. ಸೊ ಅಲ್ಲಿ ಯಾರು ಇರ್ತಾರೆ ಅವಾಗ ಮೀನ್ಸೆಯಿಂದ ಎಷ್ಟೊಂದು ಸಾವು ನೋವನ್ನ ನಾವು ತಪ್ಪಿಸ್ಬೋದು. ಜನ ಹೇಗೆ ಪ್ರತಿಕ್ರಿಯೆ ಮಾಡ್ತಾರೆ, ಹೇಗೆ ನಡ್ಕೋತಾರೆ? ಜನ ಮೊಬೈಲ್ ಅಲ್ಲಿ ಫೋಟೋ ಹಿಡಿತಾರೆ ಡೆಫಿನೆಟ್ಲಿ, ಮತ್ತೆ ವಿಡಿಯೋ ಮಾಡ್ತಾರೆ. ಆ ಪೇಷಂಟ್ ಇನ್ನ ಆಸ್ಪತ್ರೆಗೆ ಹೋಗಿರಲ್ಲ, ಆಲ್ರೆಡಿ ಅದು ವೈರಲ್ ಆಗೋಗಿರುತ್ತೆ, ಆ ವಿಡಿಯೋ ವೈರಲ್ ಆಗೋಗಿ. ಇನ್ಯಾವ ತರ ಜನ ನಡ್ಕೋತಾರೆ? ಸುಮ್ನೆ ನಿಂತು ನೋಡ್ತಾರೆ. ಡೆಫಿನೆಟ್ಲಿ ಸುಮ್ನೆ ನಿಂತು ನೋಡೋರು ಇರ್ತಾರೆ. ಓಕೆ, ಸೊ ಇವಾಗ ಯಾವುದೇ ಒಂದು ನಡವಳಿಕೆ ಇತ್ತು ಅಂದ್ರೆ ಜನ ಯಾಕೆ ಆತರ ನಡ್ಕೋತಾರೆ ಅಂತ ತಿಳ್ಕೊಬೇಕು. ಓಕೆ, ಯಾಕೆ ಜನ ಆತರ ನಡ್ಕೋತಾರೆ? ಭಯ. ಏನ್ ಭಯ? ಏನ್ ತ್ರಾಸ ಆಗುತ್ತೆ ಅಂತ ಸರ್? ಪೊಲೀಸಿಂದ ಕಾಟ ಜಾಸ್ತಿ ಆಗುತ್ತೆ ಅಂತ. ಇವಾಗ ಸಪೋಸ್ ಇವಾಗ ನೀರಲ್ಲಿ ಮುಳುಗಿ ಬಿದ್ದಿದ್ರೆ ಏನ್ ಮಾಡ್ತೀರಾ ಜನ? ಎತ್ಕೊಂಡ್ಬಂದು ಹೊರಗೆ ಹಾಕಿದ್ಮೇಲೆ ಏನ್ ಮಾಡ್ತಾರೆ? ಹೊಟ್ಟೆಯಿಂದ ನೀರಾಗಿ ತೆಗಿತಾರೆ. ಸೊ ಇವತ್ತೆಲ್ಲ ನಿಮ್ಗೆ ಗೊತ್ತಾಗುತ್ತೆ, ಅದ್ ಮಾಡ್ಬೇಕಾ ಮಾಡಬಾರ್ದಾ, ಹಾವು ಕಚ್ಚಿದ್ರೆ ಏನ್ ಮಾಡ್ಬೇಕು, ನಾಯಿ ಕಚ್ಚಿದ್ರೆ ಏನ್ ಮಾಡ್ಬೇಕು ಅನ್ನೋದೆಲ್ಲ ಇವತ್ತು ಹೇಳ್ಕೊಡ್ತಾ ಬರ್ತೀವಿ. ಅರ್ಥ ಆಯ್ತಲ್ಲ? ಸೊ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಒಂದು ಐಡಿಯಾ ಬಂದಾಗ ನೀವ್ ಏನ್ ಅವ್ರಿಗೆ ಸಹಾಯ ಮಾಡ್ಬೇಕು ಅನ್ನೋದು ಗೊತ್ತಿರುತ್ತೆ. ಸೊ ಜನ ಯಾಕೆ ನಡ್ಕೋತಾರೆ, ಏನ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಎರಡನೇದು ಲೀಗಲ್ ಇಶ್ಯೂಸ್ಗೆ ಭಯ ಪಡ್ತಾರೆ. ಮೂರನೇದು ಇನ್ಫೆಕ್ಷನ್, ಅವ್ರು ಹುಟ್ಟಿದ್ರೆ ನನಗೆ ಏನ್ ಸೋಂಕು ಬರುತ್ತೋ ಅನ್ನೋ ಇನ್ಫೆಕ್ಷನ್ ಇಂದ ಭಯ ಪಡ್ತಾರೆ. ಇದೆಲ್ಲದಕ್ಕೂ ಇವತ್ತಿನ ದಿವಸ ನಿಮ್ಗೆ ಉತ್ತರ ಇಲ್ಲ. ಅರ್ಥ ಆಯ್ತಲ್ಲ? ನಿಮ್ಗೆ ಸೋಂಕು ಬರ್ತಿದ್ದಂಗೆ ನೀವು ಮುನ್ನೆಚ್ಚರಿಕೆ ಕ್ರಮ ಏನ್ ತಗೊಂಡು ಅವನಿಗೆ ಚಿಕಿತ್ಸೆ ಕೊಡಬೇಕು. ಎರಡನೇದು ಡಿಫ್ರೆಂಟ್ ಸನ್ನಿವೇಶ ಬಂದಾಗ ನೀವ್ ಏನೇನು ಅವನಿಗೆ ಚಿಕಿತ್ಸೆ ಕೊಡಬೇಕು. ಮೂರನೇದು ಸರ್ ಹೇಳಿದ್ರಲ್ಲ, ಲೀಗಲ್ ಇಶ್ಯೂಸ್ಗೆ ಭಯಪಟ್ಟು ಸುಮಾರು ಜನ ಬರೋದಿಲ್ಲ ಅಂತ. ಆ ಕಾರಣದಿಂದ ಏನಾಗಿದೆ, ಇವಾಗ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಆದೇಶನ ಆಗಿದೆ 2007 ಅಲ್ಲಿ. ಸರ್ಗೆ ಚೆನ್ನಾಗಿ ಗೊತ್ತಿದೆ, 23/2/2007 ಸುಪ್ರೀಂ ಕೋರ್ಟ್ ಅಲ್ಲೇ ಒಂದು ಆದೇಶ ಆಗಿದೆ, ಗುಡ್ ಸಮರಿಟನ್ ಲಾ ಅಂತ. ಯಾವುದೇ ಒಂದು ಸನ್ನಿವೇಶ ಆದಂತ ಸಂದರ್ಭದಲ್ಲಿ ಮಾನವೀಯತೆಯ ದೃಷ್ಟಿಯಿಂದ ಯಾರು ಹೋಗಿ ಸಹಾಯ ಮಾಡ್ತಾರೆ ಅವ್ರ ಮೇಲೆ ಯಾವುದೇ ಲೀಗಲ್ ಇಶ್ಯೂಸ್ ಬರ ಹಾಗಿಲ್ಲ. ಹೋಗ್ತೀರಾ ಸರ್? ಓಕೆ, ಡೆಫಿನೆಟ್ಲಿ ಲೀಗಲ್ ಇಶ್ಯೂಸ್ ಬರ ಹಾಗಿಲ್ಲ. ನಿಮ್ಮ ಐಡೆಂಟಿಫಿಕೇಶನ್ ಹೇಳಬೇಕಾಗಿಲ್ಲ. ನೀವು ಆ ಮನುಷ್ಯನ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿದ ಮೇಲೆ ನಿಮ್ಮ ಸ್ವಂತ ಇಚ್ಛೆಯಿಂದ ನೀವು ಹೆಸರು ಮಾಹಿತಿಯನ್ನು ಕೊಡೋದಾದ್ರೆ ಕೊಡ್ಬೋದು, ಇಲ್ಲ ಅಂದ್ರೆ ನಿಮ್ ಮೇಲೆ ಯಾವುದೇ ಲೀಗಲ್ ಇಶ್ಯೂಸ್ ಬರ ಹಾಗಿಲ್ಲ ಅಂತ ಒಂದು ಕಾನೂನು ಆಗಿದೆ. ಹಾಗಾದ್ರೆ ಸಹಾಯ ಮಾಡ್ಬೋದು ಅಂತ ಹೇಳಿದ್ನಲ್ಲ, ಏನ್ ಸಹಾಯ ಮಾಡಬೇಕು ಅಂತ ನಿಮ್ಗೆ ಗೊತ್ತಾಗೋದಕ್ಕೆ ಇವತ್ತು ಹೇಳ್ಕೊಡ್ತೀವಲ್ಲ, ಅದಕ್ಕೆ ಮುಂಚೆ ನೀವು ನಾನ್ ಮೆಡಿಕಲ್ ಪರ್ಸನ್ ಇರೋದ್ರಿಂದ ನಮ್ಮ ದೇಹದಲ್ಲಿ ಯಾವ ಅಂಗಾಂಗ ಇರುತ್ತೆ ಅನ್ನೋದು ನಿಮ್ಗೆ ಸ್ವಲ್ಪ ಗೊತ್ತಿರುತ್ತೆ. ಅರ್ಥ ಆಯ್ತಲ್ಲ? ನೀವು ಹಂಗೆ ಪ್ರಥಮ ಚಿಕಿತ್ಸೆ ಕೊಡ್ಬೇಕಂದ ಸಂದರ್ಭದಲ್ಲಿ ದೇಹದಲ್ಲಿ ಯಾವ್ಯಾವ್ದು ಸಿಸ್ಟಮ್ಸ್ ಅಂತ ಹೇಳ್ತೀವಿ, ಯಾವ್ಯಾವ್ದು ಇಂಪಾರ್ಟೆಂಟ್ ಆರ್ಗನ್ ಇರುತ್ತೆ ಅನ್ನೋದು ನಿಮ್ಗೆ ಸ್ವಲ್ಪ ಇನ್ ಡೆಪ್ತ್ ಹೇಳ್ತಾ ಬರ್ತೀವಿ. ಸೊ ಒಬ್ಬ ಮನುಷ್ಯ ಏನಾದ್ರೂ ಅವಘಡಕ್ಕೆ ಕೀಡಾದಂತ ಸಂದರ್ಭದಲ್ಲಿ ಈ 4 ಇಂಪಾರ್ಟೆಂಟ್ ಸಿಸ್ಟಮ್ಸ್ ಅವನ ದೇಹದಲ್ಲಿ ಕೆಲಸ ಮಾಡ್ತಾ ಇವೆ. ಯಾವ್ದದು ಅಂತ ಹೇಳಿದ್ರೆ, ಫಸ್ಟ್ ಒನ್ ನಿಮ್ಗೆಲ್ಲ ಗೊತ್ತಿರಂಗೆ ರೆಸ್ಪಿರೇಟರಿ ಸಿಸ್ಟಮ್ ಅಂತ ಹೇಳ್ತೀವಿ, ಉಸಿರಾಟ ಮಾಡುವಂತ ಅಂಗ ಮೋಸ್ಟ್ ಇಂಪಾರ್ಟೆಂಟ್. ಏನಾದ್ರೂ ಆದಾಗ ನೀವು ಫಸ್ಟ್ ಹೋಗಿ ನೋಡೋದೇನು, ಉಸಿರಾಡ್ತಿದ್ದಾನ ಇಲ್ವಾ ಅಂತ ಮನುಷ್ಯ, ಅದೇ ತಾನೇ ಮೇನ್ ನೋಡೋದು. ಸೊ ಅದು ಮೋಸ್ಟ್ ಇಂಪಾರ್ಟೆಂಟ್ ಸಿಸ್ಟಮ್ ನಮ್ಮ ದೇಹದಲ್ಲಿ ಒಬ್ಬ ಮನುಷ್ಯ ಜೀವಂತವಾಗಿರ್ಬೇಕಾದ್ರೆ. ಸೊ ಯಾವ್ದದು ನೋಡಿ, ಮೂಗಿರುತ್ತೆ, ಮೂಗಿನಿಂದ ಗಾಳಿ ಒಳಗ್ ಬರುತ್ತೆ, ದೆನ್ ನೀಲಿ ಒಂದು ಪೈಪ್ ಇರುತ್ತೆ, 2 ಉಸಿರಾಟ ಮಾಡುವಂತ ಒಂದು ಪೈಪು, ಅದ್ರ ಹಿಂದ್ಗಡೆ ಆಹಾರ ಹೋಗುವಂತ ಇನ್ನೊಂದು ಪೈಪ್ ಇರುತ್ತೆ. ಇಲ್ಲಿಂದ ಏರ್ ಎಕ್ಸ್ಚೇಂಜ್, ಗಾಳಿ ಎಕ್ಸ್ಚೇಂಜ್ ಆಗೋದು 2 ಲಂಗ್ಸ್ ಅಂತ ಇರುತ್ತೆ. ಲಂಗ್ಸ್ಗೆ ನಾವು ಶ್ವಾಸಕೋಶ ಅಂತೀವಿ, ನಿಮ್ಗೆಲ್ಲ ಗೊತ್ತಿದೆಯಲ್ಲ. ಸೊ ಆ ಸಿಸ್ಟಮ್ ಬಹಳ ಇಂಪಾರ್ಟೆಂಟ್. ಏನೇ ಒಂದು ಸನ್ನಿವೇಶ ಆದಂತ ಸಂದರ್ಭದಲ್ಲಿ ಆ ಭಾಗ ಸರಿಯಾಗಿ ಕೆಲಸ ಮಾಡ್ತಿದ್ಯಾ ಇಲ್ವಾ ಅನ್ನೋದು ನೀವು ನೋಡ್ಬೇಕಾಗತ್ತೆ. ಸೊ ಎರಡನೇದು ಯಾವ್ದು ಇಂಪಾರ್ಟೆಂಟ್ ಸಿಸ್ಟಮ್ ನಮ್ಮ ದೇಹದಲ್ಲಿ, ಕಾರ್ಡಿಯೋವ್ಯಾಸ್ಕ್ಯುಲರಿ ಸಿಸ್ಟಮ್ ಅಂತೀವಿ, ಅದು ಹೃದಯ ಮತ್ತೆ ರಕ್ತನಾಳ. ಸೊ ಹೃದಯ ಮತ್ತೆ ರಕ್ತನಾಳ ಎರಡನೇದು ಇಂಪಾರ್ಟೆಂಟ್. ಒಬ್ಬ ಮನುಷ್ಯ ಜೀವಂತವಾಗಿರ್ಬೇಕಂದ್ರೆ ಅದು ಸರಿಯಾಗಿ ಕೆಲಸ ಮಾಡ್ತಿದ್ಯಾ ಇಲ್ವಾ ಅನ್ನೋದು ನೋಡ್ಬೇಕಾಗುತ್ತೆ. ಸೊ ಎರಡನೇದು ಹೃದಯ ದೇಹದ ಮಧ್ಯ ಭಾಗದಲ್ಲಿ ಇರುತ್ತೆ, 2 ಶ್ವಾಸಕೋಶದ ಮಧ್ಯದಲ್ಲಿ ಹೃದಯ ಅನ್ನೋದು ಇರುತ್ತೆ. ಅದ್ರದ್ದು ಏನು ಮೇನ್ ಕೆಲಸ, ಅದು ಬ್ಲಡ್ ನ ಪಂಪ್ ಮಾಡಿ ರಕ್ತನ ದೇಹದ ಎಲ್ಲಾ ಭಾಗಕ್ಕೂ ಅದು ಹರಡ್ತಾ ಇರುತ್ತೆ. ಓಕೆ, ಆ ರಕ್ತದಲ್ಲಿ ಏನು ಹೋಗ್ತಿರುತ್ತೆ, ಆಮ್ಲಜನಕ, ಗಾಳಿ, ಆಕ್ಸಿಜನ್, ಅದು ಎಲ್ಲದಕ್ಕೂ ಹೋಗ್ತಾ ಇರುತ್ತೆ. ಮೇನ್ ಏನಾದ್ರೂ ಸನ್ನಿವೇಶ ಆದಾಗ ಹೃದಯ ಕೆಲಸ ಮಾಡಬೇಕು, ಹೃದಯದಿಂದ ರಕ್ತ ಮೆದುಳಿಗೆ ಹೋಗಬೇಕು. ಮೆದುಳು ಹೋಗಿಲ್ಲ, ಮೆದುಳು ಬ್ರೈನ್ ಡೆತ್ ಆಗೋಯ್ತು ಅಂದ್ರೆ ಮನುಷ್ಯ ಸತ್ತ ಅಂತ. ಸೊ ಹಾಗಾಗಿ ಇದು ಸರಿಯಾಗಿ ಕೆಲಸ ಮಾಡ್ತಿದ್ಯಾ ಇಲ್ವಾ ಅನ್ನೋದು ನೋಡ್ಬೇಕು. ಅದೇನಾದ್ರೂ ಕೆಲಸ ಮಾಡ್ತೀರಾ ನಿಂತೋಯ್ತು ಅಂದ್ರೆ ನೀವು ಜನರಲ್ ಪಬ್ಲಿಕ್ಗೆ ಹೃದಯ ಮಾಡುವಂತ ಕೆಲಸವನ್ನ ಮಾಡಿ ನೀವು ಅವನ್ನ ಬದುಕಿಸ್ಬೋದು. ಅದು ಹೇಗೆ ಅಂತ ಇವತ್ತು ನಿಮ್ಗೆ ಹೇಳ್ತೀನಿ.
ಸೊ ಒಂದು ಐಡಿಯಾ ಬರ್ತಿದ್ಯಾ? ಮೊದಲನೇದು ಯಾವುದು ಇಂಪಾರ್ಟೆಂಟ್? ಸಿಸ್ಟಮ್, ಉಸಿರಾಟ ಮಾಡುವಂತಹ ಭಾಗ. ಎರಡನೇದು ಹೃದಯ ಮತ್ತೆ ರಕ್ತನಾಳ, ಒಂದು ನರ ಬರುತ್ತೆ, ಅದು ಸ್ಪೈನಲ್ ಕಾರ್ಡ್ ಅಂತ ಹೇಳ್ತೀವಿ. ಅಲ್ಲಿಂದ ಎಲ್ಲಾ ನರಗಳು ದೇಹದ ಎಲ್ಲಾ ಭಾಗಕ್ಕೂ ಸಪ್ಲೈ ಆಗ್ತಿರುತ್ತೆ. ಸೊ ಮೂರನೇದು ಇಂಪಾರ್ಟೆಂಟ್ ಸಿಸ್ಟಮ್ ಒಬ್ಬ ಮನುಷ್ಯ ಜೀವಂತವಾಗಿರ್ಬೇಕಾದ್ರೆ ಮೆದುಳು ಮತ್ತೆ ಬೆನ್ನುಹುರಿ ಬಹಳ ಇಂಪಾರ್ಟೆಂಟ್ ಇದು. ಸೊ ಅದನ್ನ ಹೇಗೆ ನೀವು ಎಚ್ಚರಿಕೆ ತಗೋಬೇಕು, ಆ ಮನುಷ್ಯನಿಗೆ ನೀವೇನಾದ್ರೂ ಫಸ್ಟ್ ಏಡ್ ಕೊಡ್ಬೇಕಾಗತ್ತೆ ಅನ್ನೋದು ಅದನ್ನ ಇವಾಗ ಹೇಳ್ಕೊಡ್ತೀವಿ. ನಾಲ್ಕನೇದು ಯಾವುದು? ಒಬ್ಬ ಮನುಷ್ಯ ನಡಿಲಿಕ್ಕೆ ಎಲ್ಲ ಏನ್ ಬೇಕಾಗತ್ತೆ? ಬೋನ್ಸು, ಮಸಲ್ಸು, ಜಾಯಿಂಟ್ಸ್. ಸೊ ಮೂರನೇದು, ನಾಲ್ಕನೇದು ಯಾವುದು? ಬೋನ್ಸು, ಜಾಯಿಂಟ್ಸು, ಅದು ಬಹಳ ಇಂಪಾರ್ಟೆಂಟ್. ಏನಾದ್ರೂ ಸನ್ನಿವೇಶ ಆದಂತ ಸಂದರ್ಭದಲ್ಲಿ ಫ್ರಾಕ್ಚರ್ಸ್ ಆಗ್ತಾ ಇರುತ್ತೆ, ರಕ್ತಸ್ರಾವ ಆಗ್ತಾ ಇರುತ್ತೆ. ನಾನು ಆಗ್ಲೇ ಹೇಳ್ದಂಗೆ ಆಕ್ಸಿಡೆಂಟ್ ಆಗಿ ಆಂಬುಲೆನ್ಸ್ ಬರೋದಕ್ಕೆ ಎಷ್ಟೊತ್ತಾಗುತ್ತೆ? ಹಾಫ್ ಅನ್ ಅವರ್ ಒಬ್ಬ ಮನುಷ್ಯ ಬ್ಲೀಡಿಂಗ್ ಆಗಿನೇ ಸುಮಾರು ಜನ ಸತ್ತು ಹೋಗ್ತಾರೆ. ಸೊ ಆ ಸಂದರ್ಭದಲ್ಲಿ ಒಬ್ಬ ಮನುಷ್ಯ ಜೀವಂತವಾಗಿರ್ಬೇಕಂದ್ರೆ ರಕ್ತಸ್ರಾವ ಆಗ್ತಿದ್ರೆ ನೀವು ಏನು ಪ್ರಥಮ ಚಿಕಿತ್ಸೆ ಅವನಿಗೆ ಕೊಡ್ಬೋದು, ಫ್ರಾಕ್ಚರ್ಸ್ ಆಗಿದ್ರೆ ನೀವೇನು ಪ್ರಥಮ ಚಿಕಿತ್ಸೆ ಕೊಡ್ಬೋದು ಅನ್ನೋದು ಇವತ್ತಿನ ದಿವಸ ಹೇಳ್ಬೋದು. ನಾನು ಫಾಸ್ಟ್ ಹೋಗ್ತಿದ್ದೀನ, ಅರ್ಥ ಆಗ್ತಾ ಇದೆಯಾ? ಓಕೆ, ಫೈನ್. ಸೊ ಈಗ ಒಬ್ಬ ಮನುಷ್ಯ ಜೀವಂತವಾಗಿರ್ಬೇಕಂದ್ರೆ ಈ 4 ಇಂಪಾರ್ಟೆಂಟ್. ಉಸಿರಾಟ ಮಾಡುವಂತಹ ಜಾಗ ಮೊದಲನೇದು, ಎರಡನೇದು ಹೃದಯ ಮತ್ತೆ ರಕ್ತನಾಳ, ಮೂರನೇದು ಮೆದುಳು ಮತ್ತೆ ಬೆನ್ನುಹುರಿ ಅಂತ ಹೇಳ್ತೀವಿ, ಸ್ಪೈನಲ್ ಕಾರ್ಡ್, ನಾಲ್ಕನೇದು ಮಸಲ್ಸ್, ಬೋನ್ಸ್, ಜಾಯಿಂಟ್ಸ್, ಇದು ಬಹಳ ಇಂಪಾರ್ಟೆಂಟ್. ಹಾಗಾದ್ರೆ ಜನರಲ್ ಪಬ್ಲಿಕ್ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅವ್ನು ಉಸಿರಾಟ ಆಯ್ತು, ಅವ್ನ ಹಾರ್ಟ್ ಕೆಲಸ ಮಾಡ್ತಿದ್ಯಾ ಇಲ್ವಾ, ಅವ್ನ ಮೆದುಳು ಕೆಲಸ ಮಾಡ್ತಿದ್ಯಾ ಅಲ್ವಾ, ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತ ನಿಮ್ ಡೌಟಿಗೆ ಬರ್ಬೋದು. ಅದನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಗೆ ಮಾಡಿದ್ದಾರೆ ಅಂದ್ರೆ ABCD ಅಂತ ಮಾಡಿದ್ದಾರೆ. ಅರ್ಥ ಆಯ್ತಲ್ಲ? ನೋಡಿ ಅಲ್ಲಿ ಕೆಳಗಡೆ ಹಾಕಿದೆ, ಅಲ್ಲಿ ABCD. ಎ ಅಂದ್ರೆ ಏನು ಅಂದ್ರೆ ಏರ್ವೇ ಅಂತ ಅರ್ಥ, ಉಸಿರಾಟ ಮಾಡುವಂತಹ ಜಾಗ. ಬಿ ಅಂದ್ರೆ ಏನು? ಬ್ರೀದಿಂಗ್ ಅಂದ್ರೆ ಉಸಿರಾಡ್ತಿದ್ದಾನ ಮನುಷ್ಯ ಅಂತ. ಸಿ ಅಂದ್ರೆ ಏನು ಅಂದ್ರೆ ಸರ್ಕ್ಯುಲೇಷನ್, ಹಾರ್ಟ್ ಸರಿಯಾಗಿ ಕೆಲಸ ಮಾಡ್ತಿದ್ಯಾ ಇಲ್ವಾ ಅಂತ. ಡಿ ಅಂದ್ರೆ ಡಿಸಬಿಲಿಟಿ, ಬೋನ್ಸ್, ಮಸಲ್ಸ್, ಜಾಯಿಂಟ್ಸ್, ಅದಕ್ಕೆ ಡಿ ಅಂತ ಹೇಳ್ತೀವಿ. ಇವಾಗ ಯಾವುದೇ ಎಮರ್ಜೆನ್ಸಿ ಕೇಸ್ ಆಸ್ಪತ್ರೆ ಕರ್ಕೊಂಡ್ಬಂದ್ರು ಅಷ್ಟೇ ಫಸ್ಟ್ ನಾವು ನೋಡೋದು ABC ಚೆನ್ನಾಗಿದ್ಯಾ ನೋಡಿ ಅಂತ. ಅರ್ಥ ಆಯ್ತಲ್ಲ? ಫಸ್ಟ್ ನೋಡೋದೇ ನಾವು ABCD, ನೋಡ್ರಿ ಫಸ್ಟ್ ಚೆನ್ನಾಗಿದ್ಯಾ ಇಲ್ವಾ, ಉಸಿರಾಡ್ತಿಲ್ಲ ಅಂದ್ರೆ ಫಸ್ಟ್ ಅದಕ್ಕೆ ನಾವು ಗಮನ ಕೊಡ್ತೀವಿ. ಅರ್ಥ ಆಯ್ತಲ್ಲ? ಹಾಗೆ ನೀವು ಜನರಲ್ ಪಬ್ಲಿಕ್ ಏನೋ ಒಂದು ಸನ್ನಿವೇಶ ಆದಂತ ಸಂದರ್ಭದಲ್ಲಿ ಅವನ ಹತ್ರ ಹೋಗಿ ನೀವು ABCD ಚೆನ್ನಾಗಿದೆ ಅಂತ ನೀವು ಹೇಗೆ ತಿಳ್ಕೊಬಹುದು ಅಂತಂದ್ರೆ, ಆ ಮನುಷ್ಯನ ಹತ್ರ ಹೋಗಿ ನೀವು ಏನಾದ್ರೂ ಮಾತಾಡಿಸಿದಾಗ ಆ ಮನುಷ್ಯ ಜಸ್ಟ್ ಒಂದು ಮಾತಾಡಿದ್ರೆ ಸಾಕು, ಹೂ, ಆ, ಅಯ್ಯೋ, ಕಾಪಾಡಿ, ಯಾರೋ ಅಂತ ಏನೋ ಒಂದು ಸ್ವರ ಬಂದ್ರೆ ಸಾಕು ಬಾಯಿಂದ, ABCD ಆ ಸಮಯಕ್ಕೆ ಚೆನ್ನಾಗಿದೆ ಅಂತ ಅರ್ಥ. ಐಡಿಯಾ ಬಂತಾ? ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ನಿಮ್ಗೆ ಜನರಲ್ ಪಬ್ಲಿಕ್ಗೆ ಏನಾದ್ರೂ ಒಂದು ಸನ್ನಿವೇಶ ಆದಂತ ಸಂದರ್ಭದಲ್ಲಿ ಆ ಉಸಿರಾಟ ಮಾಡೋ ಜಾಗ, ಅವ್ನು ಉಸಿರಾಡ್ತಿದ್ದಾನೆ, ಹಾರ್ಟ್ ಕೆಲಸ ಮಾಡ್ತಿದೆ, ಮೆದುಳು ಕೆಲಸ ಮಾಡ್ತಿದೆ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ, ಆ ಮನುಷ್ಯನ ಹತ್ರ ಹೋಗಿ ಮಾತಾಡಿಸಿದಾಗ ಏನಾದ್ರೂ ಒಂದು ಸ್ವರ ಬಾಯಿಂದ ಬಂದ್ರೆ ಸಾಕು, ಸ್ವರ ಬಂದಿಲ್ಲ ಅಂದ್ರೆ ಅವ್ನು ಕಣ್ಬಿಟ್ಟು ನೋಡಿದ್ರು ಸಾಕು, ಅಥವಾ ಕೈ ಕಾಲು ಅಲ್ಲಾಡ್ಸಿದ್ರೆ ಸಾಕು, ABC ಚೆನ್ನಾಗಿದೆ ಅಂತ ಅರ್ಥ. ಆ ಮನುಷ್ಯ ಮಾತಾಡ್ಬೇಕಂದ್ರೆ ಉಸಿರಾಡ್ಲೇಬೇಕು, ಆ ಜಾಗ ಕ್ಲಿಯರ್ ಇರ್ಲೇಬೇಕು, ಹಾರ್ಟ್ ಕೆಲಸ ಮಾಡ್ತಾ ಇದ್ರೇನೆ ಅವ್ನು ಮಾತಾಡಕ್ಕಾಗೋದು. ಅವ್ನ ಹೆಸರು ಹೇಳ್ದ ಅಂದ್ರೆ ಸಾಕು, ಹಾರ್ಟ್ ಪಂಪ್ ಆಗ್ತಿದೆ, ಹಾರ್ಟ್ ಇಂದ ಮೆದುಳಿಗೆ ರಕ್ತ ಹೋಗ್ತಿದೆ, ಅದಕ್ಕೆ ನೀವು ಕೇಳ್ತಿರೋದು ಉತ್ತರ ಕೊಡ್ತಿದ್ದಾನೆ. ಐಡಿಯಾ ಬಂತಾ? ಹೃದಯಾಘಾತ ನೋಡಿರಿ? ಯಾರು ನೋಡಿರಿ? ಯಾರಿಗಾರ ಚೆಸ್ಟ್ ಹೆಂಗಾಯ್ತು ಹೇಳ್ತಾರಲ್ಲ ಮನೇಲಿ, ಹಿಂಗಾಯ್ತ್ರಿ ಅಚಾನಕ್ ಹಿಂಗಾಯ್ತು ಅಂತ ಹೇಳ್ತಾರೆ. ಪೇನ್ ಬರ್ತದೆ, ಚೆಸ್ಟ್ ಪೇನ್ ಬರ್ತದೆ. ಯಾವ ತರ ಚೆಸ್ಟ್ ಪೇನ್ ಇರ್ತದೆ ಅದಂತ ಮತ್ತೇನಾಗ್ತದೆ ಅವರಿಗೆ? ಎಡಗೈ ನೋಯಿಸ್ತದೆ, ಸ್ವೆಟ್ಟಿಂಗ್ ಆಗ್ತದೆ. ವೆರಿ ಗುಡ್. ನೋಡಿ ಎಷ್ಟೊಂದು ಗೊತ್ತಿದೆ ನಿಮ್ಗೆ, ಆದ್ರೆ ನಮ್ಗೆ ಭಯ ಅಲ್ಲ, ಏನ್ ಮಾಡ್ಬೇಕು ಆಗ ಅಂತ ಹೇಳಿ ನಮಗೆ ಗೊತ್ತಾಗೋದಿಲ್ಲ. ಸೊ ಅದು ಯಾವ ತರ ನೋವು ಇರ್ತದೆ? ಎದೆ ಮಧ್ಯಭಾಗದಲ್ಲಿ ಆ ನೋವು ಇರ್ತದೆ. ಇದು ನೋಡಿ, ಅವರಲ್ಲಿ ಎಲ್ಲಿ ಹಿಡ್ದಾರ? ಇಲ್ಲಿ ಎದೆಯ ಮಧ್ಯಭಾಗದಲ್ಲಿ. ಅವ್ರ ಮುಖ ನೋಡ್ರಿ, ಇದಿದ್ದಂಗೆ 1 ಕ್ವಿಂಟಲ್ ಜೋಳನೋ ಗೋಧಿನೋ ತಂದವ್ ಎದೆ ಮೇಲೆ ಇಟ್ಟರೆ ಹೆಂಗ ಆಗ್ತದ ಅಷ್ಟು ಟೈಟ್ನೆಸ್ ಇರ್ತದೆ ಅವ್ರಿಗೆ, ಅಷ್ಟು ಟೈಟ್ನೆಸ್ ಇರ್ತದೆ. ಸಿಕ್ಕಾಪಟ್ಟೆ ಸ್ವೆಟ್ಟಿಂಗ್ ಆಗ್ತದೆ, ನೀರು ಇಳಿತಿರ್ತದೆ, ಅಷ್ಟು ಸ್ವೆಟ್ಟಿಂಗು. ಎದೆ ಲಬ್ ಡಬ್ ಅಂತ ಫಾಸ್ಟ್ ಆಗಿ ಹೊಡ್ಕೊಳ್ಳಿಕ್ ಶುರು ಆಗ್ತದೆ. ಇನ್ ಕೆಲವರಲ್ಲಿ ವಾಂತಿ ಬರ್ಲಿಕ್ಕೆ ಶುರು ಆಗ್ತದೆ, ವಾಂತಿನೂ ಆಗ್ತದೆ. ಕೆಲವರು ಟಾಯ್ಲೆಟಿಗೆ ಹೋಗ್ತಾರೆ, ನಮ್ಗೆ ಲೂಸ್ ಮೋಷನ್ ಅದು ಇದು ಅಂತ ಏನೂ ಆಗ್ತಿರೋದಿಲ್ಲ. ಓಕೆ, ಮತ್ತೆ ಅವರಿಗೆ ಉಸಿರಾಡ್ಲಿಕ್ಕೆ ಕಷ್ಟ ಆಗ್ತದೆ, ಉಸಿರಾಡ್ಲಿಕ್ಕೆ ಆಗೋದಿಲ್ಲ. ನೋಡ್ತಾ ನೋಡ್ತಾ ಅವರು ಪ್ರಜ್ಞೆ ತಪ್ತಾರೆ, ಬಾಯಿಂದ ಬರ್ಲಿಕ್ಕೆ ಶುರು ಆಗ್ತದೆ. ಇಷ್ಟೇ, ಒಂದು 5-10 ನಿಮಿಷದಲ್ಲಿ ಇಷ್ಟ ಆಗ್ತದೆ. ನಾವೇನ್ ಮಾಡ್ಬೇಕು ಇದಕ್ಕೆ? ಸಾಮಾನ್ಯ ಏನ್ ಮಾಡ್ತೀವಿ?
ಯಾಕಂದ್ರೆ ಇದು ಬಹಳ ಇಂಪಾರ್ಟೆಂಟ್. ಆಗ ಅನ್ನನಾಳ ಮಾತ್ರ ಓಪನ್ ಆಗುತ್ತೆ, ಅದು ಅನ್ನನಾಳ ಮುಖಾಂತರ ಹೊಟ್ಟೆಗೆ ಹೋಗುತ್ತೆ, ಅಂದ್ರೆ ಜಠರಾಗಿ ಹೋಗುತ್ತೆ. ಬೇರೆ ಟೈಮ್ ಅದು ಓಪನ್ ಆಗುತ್ತೆ, ಶ್ವಾಸನಾಳ ಓಪನ್ ಇರುತ್ತೆ, ಗೊತ್ತಾಯ್ತಾ? ಇನ್ನ ಜಾಗ ಇರುತ್ತೆ. ಓಕೆ, ಅವಾಗ ಏನ್ ಮಾಡ್ತೀರಾ? ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತೀರಾ? ನೀರ್ ಕುಡಿತೀರಾ, ಆಮೇಲೆ ಮೇಲ್ ನೋಡ್ತೀರಾ, ಮತ್ತೆ ತಲೆ ತಟ್ಟಿ ಯಾಕೋ ನೆನೆಸ್ಕೊಳ್ಳೋದಾಗ್ಲಿ ಏನೋ ಅವಶ್ಯಕತೆ ಇಲ್ಲ, ನೀರು ಕುಡಿಯೋದಾಗ್ಲಿ ಬೇಡ. ಎರಡೂ ಕೈಯನ್ನ ಗಂಟ್ಲ ಹತ್ರ ಇಟ್ಕೊಂಡು ಆಕ್ಚುಲಿ ಅವ್ರು ಕರಿಯಕ್ಕಾದ್ರೂ ಕೆಮ್ಮಕ್ಕಾದ್ರೂ ಟ್ರೈ ಮಾಡ್ತಿರ್ತಾರೆ, ಆದ್ರೆ ಅದು ಅವ್ರ ಕೈ ಮೇಡಮ್ ಹೇಳೋದಂಗೆ ಶ್ವಾಸನಾಳದಲ್ಲಿ ಒಂದು ಸಿಕ್ಕಾಕೊಂತು, ಅದು ಬೇಬಿ ಕ್ಯಾಪ್ ಇರ್ಬೋದು ಸರ್. ಇವಾಗ ಕ್ಯಾಪ್ ಆಚೆ ಬಂತು, ಬಟ್ ಅಲ್ಲಿ ರಿಯಲ್ ಆಗಿ ಊಟ ಮಾಡ್ತಿರ್ಬೇಕಾದ್ರೆ ಮೇಡಮ್ ಎಕ್ಸಾಂಪಲ್ ಹೇಳಿದಂಗೆ ಬೋನ್ ಸಿಕ್ಕಾಕೋಬಹುದು, ಅಥವಾ ಏನಾದ್ರೂ ನಾವು ಗಡಿಬಿಡಿಯಲ್ಲಿ ತಿನ್ನಬೇಕಾದ್ರೆ ಏನಾದ್ರೂ ಆಚೆ ಬೇರೆ ಏನಾದ್ರೂ ಪೀಸ್ ಇರ್ಬೋದು ಸರ್. ಆವಾಗ ಯಾವ ರೀತಿಯಾಗಿ ಸೇವ್ ಮಾಡಬೇಕು? ಸೊ ನಾವು ಒಂದೇನೋ ಒಂದು ಮೆಡಿಕಲ್ ಟರ್ಮ್ ಇಂದ ಒಂದೇನೋ ಟೆಕ್ನಿಕ್ ಮಾಡಿದೆ, ಹ್ಯಾಮ್ಲಿಕ್ ಮ್ಯಾನ್ ಓವರ್ ಅಂತ ಮಾಡಿದೆ. ಸೊ ಅದು ಮಾಡಿದ್ರಿಂದ ಅವರು ವ್ಯಕ್ತಿ ಮತ್ತೆ ಪುನಃ ನಾರ್ಮಲ್ ಆಗಕ್ಕೆ ಸಾಧ್ಯ ಆಯಿತು. ಸೊ ಈ ಒಂದು ಟೆಕ್ನಿಕ್ ನ ನೀವು ಎಲ್ಲರೂ ಮಾಡ್ಬೇಕಾ ಸರ್? ಕಲಿಬೇಕಾ ಇದನ್ನ? ಯಾರಾದ್ರೂ ಲೈಫ್ ಸೇವ್ ಮಾಡ್ಬೇಕಾ? ವೆರಿ ಗುಡ್. ಸೊ ಈ ಟೆಕ್ನಿಕ್ ನ ನಿಮ್ಗೂ ಹೇಳ್ಬಿಡ್ತೀನಿ ಸರ್. ಮತ್ತೆ ಫಸ್ಟ್ ಮಾತಾಡಕ್ಕೆ ಪ್ರಯತ್ನ ಆಗಿಲ್ಲ ಅಥವಾ ಅವ್ರು ಮಾತಾಡಕ್ ಆಗಿಲ್ಲ ಅಂದಾಗ ವ್ಯಕ್ತಿ ಹಿಂಭಾಗದಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ಟು ವ್ಯಕ್ತಿನ ಸ್ವಲ್ಪ ಮುಂದಕ್ಕೆ ಬಾಗಿಸ್ಬೇಕು. ಅದಾದ್ಮೇಲೆ ಒಂದ್ ಕೈಯಿಂದ ಮುಷ್ಟಿ ಕಟ್ಬಿಟ್ಟು ವ್ಯಕ್ತಿಯ ಹೊಟ್ಟೆ ಭಾಗದ ಮೇಲ್ಗಡೆ ಕೈನ ಇಡ್ಬೇಕು. ಇನ್ನೊಂದ್ ಕೈನ ಮುಷ್ಟಿ ಕಟ್ಟಿದಂತ ಕೈ ಮೇಲಕ್ಕೆ ಹಿಡಿದ್ಬಿಟ್ಟು 2 ಮೂವ್ಮೆಂಟ್ಸ್ ನ ಮಾಡ್ಬೇಕು. ಒಂದು ಒಳಗಡೆ ಇನ್ವರ್ಡ್ಸ್, ಇನ್ನೊಂದು ಅಪ್ವರ್ಡ್ಸ್. ಬಟ್ ನೋಡೋರಿಗೆ ಅದು ಒಂದೇ ಮೂವ್ಮೆಂಟ್ ತರ ಕಾಣ್ಬೇಕು. ಎಷ್ಟು ಮೂವ್ಮೆಂಟ್ಸ್ ಮಾಡ್ಬೇಕು ಸರ್? ಬಟ್ ನೋಡೋರಿಗೆ ವೆರಿ ಗುಡ್. ಸೊ ಈ ತರ ಸಡನ್ ಆಗಿ ಮಾಡ್ಬೇಕು. ಸ್ವಲ್ಪ ವ್ಯಕ್ತಿನ ಮುಂದಕ್ಕೆ ಬಾಗಿಸ್ಬಿಟ್ಟು ಸಡನ್ ಆಗಿ ಮಾಡ್ಬೇಕು. ನೆಕ್ಸ್ಟ್ ಕ್ವಶನ್, ಎಲ್ಲಿವರೆಗೂ ಈ ತರ ಮಾಡಬೇಕು? ವೆರಿ ಗುಡ್. ಒಂದು, ಆ ವ್ಯಕ್ತಿ ನುಂಗಿರುವಂತ ಫಾರಿನ್ ಬಾಡಿ ಆಚೆ ಬರಬೇಕು, ಇಲ್ವಾ ಅಥವಾ ಆ ವ್ಯಕ್ತಿ ಮಾತಾಡಕ್ಕೆ ಪುನಃ ಸ್ಟಾರ್ಟ್ ಮಾಡ್ಬೇಕು. ಅಯ್ಯೋ ಮೇಡಮ್ ಕೈ ರಕ್ತ, ಮೇಡಮ್ ಕೈ ರಕ್ತ, ಬರೀ ಯಾರು ಬರ್ತೀರಾ ಹೆಲ್ಪಿಗೆ? ನೋಡ್ರಿ ಕೈ ಬಿಡ್ತೀರಾ ಮೇಡಮ್? ಯಾರು ಬರ್ತೀರಾ ಸಹಾಯಕ್ಕೆ? ಇಲ್ಲಿ ಏನ್ ಮಾಡಿದ್ರು ಅವರು? ಬ್ಲೀಡಿಂಗ್ ಅಂತ ಬಂದ್ರು, ಹೌದಾ? ರಕ್ತಸ್ರಾವ ಆಗ್ತಾ ಇತ್ತು, ಬ್ಲೀಡಿಂಗ್ ಅಂತ ಬಂದ್ರು, ಮೇಡಮೇ ಬಂದ್ರು ಹೆಲ್ಪ್ ಮಾಡಕ್ಕೆ, ಮತ್ತೆ ಯಾರು ಬರ್ಲಿಲ್ಲ. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಪ್ರೆಷರ್ ಹಾಕ್ಬಿಟ್ಟು ನಿಲ್ಲಿಸ್ಬೇಕಾಗತ್ತೆ ಬ್ಲೀಡಿಂಗ್. ಸೊ ಪ್ರೆಷರ್ ಯಾವ ತರ ಹಾಕ್ಬೇಕು? ಸೊ ನಾವೇನ್ ಹೇಳ್ವಿ, ನಮ್ ಪ್ರೊಟೆಕ್ಷನ್ ಫಸ್ಟ್ ಇಂಪಾರ್ಟೆಂಟ್. ಸೊ ನಾವು ಅವರು ಡೈರೆಕ್ಟ್ ಆಗಿ ಬ್ಲಡ್ ನ ಮುಟ್ಲಿಲ್ಲ, ಒಂದ್ ಬಟ್ಟೆನ ತಗೊಂಡ್ರು, ಹೌದಾ? ಸೊ ನಮ್ ಪ್ರೊಟೆಕ್ಷನ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತಂದ್ರೆ ಇದೇ ಸೀನ್ ಸೇಫ್ಟಿ, ಹೌದಾ? ನೋಡ್ರಿ, ಪ್ರೆಸ್ ಬಟ್ಟೆ ತಗೊಂಡ್ಬಿಟ್ಟು ಆ ರಕ್ತದ ಮಧ್ಯೆ ಮತ್ತೆ ನನ್ನ ಮಧ್ಯೆ ಒಂದು ಬ್ಯಾರಿಯರ್ ಇದೆ, ಹೌದಾ? ಸೊ ಬರತ್ತ ನನಗೆ ಏನಾದ್ರು ಇಲ್ಲ. ಸೊ ಏನೇ ಒಂದು ವಸ್ತು ಇರ್ಬೋದು, ಕರ್ಚಿಪೆ ಇರ್ಬೋದು, ದುಪ್ಪಟ್ಟನೆ ಇರ್ಬೋದು, ಸೀರೆ ಸೆರಗೆ ಇರ್ಬೋದು, ಪ್ಲಾಸ್ಟಿಕ್ ಪೇಪರೇ ಇರ್ಬೋದು, ಅಥವಾ ನ್ಯೂಸ್ ಪೇಪರನ್ನೇ ಇರ್ಬೋದು, ಆ ಸಂದರ್ಭದಲ್ಲಿ ಆ ವಸ್ತುನ ಹಾಕ್ಬಿಟ್ಟು ಈ ತರ ಪ್ರೆಷರ್ ಅನ್ನ ಹಾಕ್ಬೇಕು, ಗೊತ್ತಾಯ್ತಾ? ಸೊ ಎಷ್ಟೊತ್ತವರೆಗೂ ಹಾಕ್ತೀರಾ ಪ್ರೆಷರ್? ಹಾಸ್ಪಿಟಲ್ ಹೋಗೋವರೆಗೂ ಅಟ್ಲೀಸ್ಟ್ 10 ಮಿನಿಟ್ಸ್. ಸೊ ಪ್ರೆಷರ್ ಅಟ್ಲೀಸ್ಟ್ ಅಷ್ಟೊತ್ತಿಗೆ ರಕ್ತ ಹೆಪ್ಪುಗಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಅಲ್ಲಿವರೆಗೂ ಪ್ರೆಷರ್ ಹಾಕ್ಬಿಟ್ಟು ಇದು ಮಾಡ್ಬೇಕು. ಸೊ ಇಲ್ಲಿ ನಿಮ್ಗೆಲ್ಲ ನಿಲ್ಲಿಸಿ ತೋರಿಸ್ತಾ ಇದೀವಿ, ಹೌದು ಮೇಡಮ್ ನಮ್ಗೆ ನಿಲ್ಲಿಸಿ ತೋರಿಸಿದ್ರೆ ನಾವು ನಿಲ್ಲಿಸೇ ಮಾಡ್ಬೇಕು ಅಂತಿಲ್ಲ. ಓಕೆ, ಯಾವುದೇ ಒಂದು ಸನ್ನಿವೇಶ ಆದಾಗ ಫಸ್ಟ್ ಅವ್ರನ್ನ ಕೂಡಿಸ್ಬಿಟ್ಟು ಸಮಾಧಾನ ಮಾಡಿಸ್ಬೇಕು. ಹೆಸರೇನು? ಫ್ರೆಂಡ್ ಅಂತೀನಿ, ಹೆಸರು ಗೊತ್ತಿಲ್ಲ ಅಂದ್ರೆ ಓಕೆ. One and two and three and four and five. 1 and 2 and 3 and 4 and 10. 1 and 2 and 3 and 4 and 1 and 2 and 3 and 4 and 5. 1 and 2 and 3 and 4 and 10. 1 and 2 and 3 and 4 and 15. Faster. Motion ಇಂದ ಮಾಡ್ಬೇಕು. ಓಕೆ, ಇದನ್ನ ಹಾಕಿ ಈ motion. ಬಾಡಿ ಫುಲ್ ವೇಟ್ ಇದ್ರ ಮೇಲೆ 1 and 2 and 3 and 4 and 5. 1 and 2 and 3 and 4 and 10. 1 and 2 and 3 and 4 and 15.
ಇನ್ನು ಪಾಸ್ ಮಾಡಬೇಕು 3 and 4 and 20 1 and 2 and 3 and 4 and 20 1 and 2 and 3 and 4 and ಕೈ ಬೆಂಡ್ ಆಗ್ತಾ ಇದೆ ಎಸ್ ವೆರಿ ಗುಡ್ ಉಕ್ಕಿದ ಕೈ ಬೆಂಡ್ ಮಾಡಬೇಕು ಕೈ ಬೆಂಡ್ ಮಾಡಬೇಕು ಕೈ ಸ್ಟ್ರೈಟ್ 1 and 2 and 3 and 4 and 30 ಕೈ ಸ್ಟ್ರೈಟ್ 1 and 2 and 3 and 25 1 and 2 and 3 and 4 and 30 ನೋವಾಗುತ್ತೆ ತುಂಬಾ ನೋವಾಗುತ್ತೆ. ಓಕೆ ಸೊ ಒಳಕ್ಕೆ ಮೇಲಕ್ಕೆ ತಳ್ಬೇಕು ಒಂದೇ ಸಲ ಹಿಂಗೆ. ಓಕೆ ಈಗ ಫೋರ್ಸ್ ಕೊಡ್ತೀರಾ ಎಷ್ಟು ತನಕ ಹಿಂಗೆ ಹೋಗ್ತಾ ಇದ್ದೀರಾ ನುಂಗಿನ ಅಂತ ಅವ್ರದ್ದು ನುಂಗಿನ ಐಟಮ್ ಬರ್ಲಿಲ್ಲ ಐ ಮೀನ್ ಐಟಮ್ ಬರೋದಂಗ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ಏನಾಗ್ತಾರೆ ಕೊಲಾಪ್ಸ್. ಓಕೆ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ತಾರೆ. ಉಸಿರಾಡಿಲ್ಲ ಅಂದ್ರೆ ಏನಾಗ್ತಾರೆ ಅನ್ಕಾನ್ಶಿಯಸ್ ಆಗಿ ಹೋಗ್ತಾರಲ್ವಾ. ಉಸಿರು ಕಟ್ಟಿದ್ರೆ ಎಷ್ಟೊತ್ತಂಗೆ ಇರಕ್ಕಾಗ್ತದೆ. ಉಸಿರು ಕಟ್ಟಿದ್ರೆ ಆಗಿರೋದು ನಾವು ಮೂಗು ಮುಚ್ಕೊಂಡು ಉಸಿರು ಕಟ್ಟಿದ್ರೆ ಶ್ವಾಸನಾಳನೇ ಹೋಗ್ಬಿಟ್ಟು ಮುಚ್ಚಿಬಿಟ್ಟಿರ್ತದೆ. ಓಕೆ ಅವಾಗ ಅನ್ಕಾನ್ಶಿಯಸ್ ಹೋದಾಗ CPR ಮಾಡ್ಬೇಕು. CPR ಯಾವ ರೀತಿ ಅಂತ ಕಲಿತಾರೆ. ಸೈನ್ ಬೋರ್ಡ್ ಮುದ್ಬಿಟ್ಟಿರ್ತಾವಲ್ಲ ಅದನ್ನ ಬಳಕೆ ಮಾಡ್ಬೋದು ಅಥವಾ ಏನಾದರೂ ಒಂದು ಬ್ಯಾನರ್ ವ್ಯಕ್ತಿಗೆ ಇರುವಂಥ ಬ್ಯಾನರ್ನ ನೀವು ಯೂಸ್ ಮಾಡ್ಬೋದು. ಸೊ ಅದನ್ನ ತಗೊಂಡು ವ್ಯಕ್ತಿಗೆ ಯಾವ ರೀತಿ ನೀವು ಟ್ರಾನ್ಸ್ಫರ್ ಮಾಡೋದು ಹೆಂಗೆ ಹೇಳೋಣ. ಯಾರೊಬ್ರು ವಾಲಂಟಿಯರ್ ಬನ್ನಿ, ಯಾರು ಬನ್ನಿ, ನೋ ಪ್ರಾಬ್ಲಮ್. ಆ ಕಡೆ ನನ್ನ ಕಡೆ ಬನ್ನಿ. ಮೂವರು ಸಹಾಯಕ ಬನ್ನಿ, ಹೆಣ್ಮಕ್ಳು ಬರೀಬೇಕಾದ್ರೆ ಮೂವರು ಸಹಾಯಕ ಬನ್ನಿ ಬನ್ನಿ. ಇನ್ನೊಬ್ರು ಯಾರಾದ್ರೂ ಬನ್ನಿ, ಇಲ್ಲಿವರೆಗೂ ಬರ್ದೇ ಇರೋರು ಬನ್ನಿ. ಯಾರಾದ್ರೂ ಬನ್ನಿ ಸರ್. ಓಕೆ ಸರ್ ನೀವು ಸ್ಪೈನ್ ಬೋರ್ಡ್ ತಗೊಳ್ಳಿ ಮತ್ತೆ ಸರ್ ಪ್ರೋಟೀನ್ ಕೂತ್ಕೊಳ್ಳಿ. ಮಧ್ಯೆ ಬನ್ನಿ ಸರ್, ಮಧ್ಯೆ ಬನ್ನಿ. ಪ್ರೋಟೀನ್ ವೆರಿ ಗುಡ್ ಮೇಡಮ್. ನೀವು ಬನ್ನಿ, ಒಬ್ಬರು ಎದೆ ಹತ್ರ ನಿಂತ್ಕೊಂಡು ಇನ್ನೊಬ್ಬರು ಕಾಲ ಬನ್ನಿ ಬನ್ನಿ ಮುಂದೆ ಬನ್ನಿ. ಓಕೆ ಮುಂದೆ ಬನ್ನಿ. ಸೊ ನಿಮಗೆ ಸಹಾಯ ಮಾಡೋಕ್ಕೆ ಇಷ್ಟ ಇದೆಯಲ್ವಾ? ವ್ಯಕ್ತಿಗೆ ಈಗ ಆಂಬುಲೆನ್ಸ್ ಬಂದಿದೆ, ಸ್ಪೈನ್ ಬೋರ್ಡ್ಗೆ ಶಿಫ್ಟ್ ಮಾಡಿಬಿಟ್ಟು ಆಂಬುಲೆನ್ಸಲ್ಲಿ ಕಳಿಸ್ಕೊಳ್ಳೋಣ. ಸೊ ಅದು ಹೇಗೆ ಮಾಡೋದು ಅಂತ ನಾನು ನೋಡ್ಕೊಳ್ತೀನಿ. ನಿಮ್ಮ ಎರಡೂ ಕೈಗಳನ್ನ ಈ ರೀತಿ ಚಾಚಿ ಮೇಡಮ್. ನಿಮ್ಮ ಕೈ ಅವ್ರ ಕೈ ಮೇಲೆ ಹೋಗ್ಬಿಟ್ಟು ಕೆಳಗೆ ನಿಂತು ನಿಮ್ಮ ಕೈ ಕೈ ಮೇಲೆ ಛತ್ರಿ ಹಾಕಿ ನಿಮ್ಮ ಕೈ ಹೋಗಿ ನಿಮ್ಮ ಕೈ ಹೋಗಿ ಹಾಂ ನಿಮ್ಮ ಕೈ ಹಾಕಿದೆ ಮೇಡಮ್. ಈ ಕೈ ಏನಿದೆ ನಿಮ್ಮದು ಸಾರಿನ ಭುಜಕ್ಕೆ ಹೋಗಬೇಕು. ಈ ಕೈ ನಿಮ್ಮದು ಹೊಟ್ಟೆ ಹತ್ರ ಬರುತ್ತೆ. ಈ ಕೈ ನಿಮ್ಮದು ಸೊಂಟಕ್ಕೆ ಹೋಗುತ್ತೆ. ಆ ಕೈ ಕಾಲ ಹತ್ರ ಹೋಗುತ್ತೆ. ಸೊ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನಾನು ಕತ್ತನ್ನು ಏನು ಮಾಡ್ತೀನಿ, ಪ್ರೊಟೆಕ್ಟ್ ಮಾಡ್ತೀನಿ, ಸ್ಪೈನ್ ಪ್ರೊಟೆಕ್ಷನ್ ಕೊಡ್ತೀನಿ. ಕೊಟ್ಟಾದ್ಮೇಲೆ ಕೌಂಟ್ ಕೊಡ್ತೀನಿ 1 2 3 ಅಂತ. 1 2 3 ಅಂತ ಕೌಂಟ್ ಕೊಟ್ಟಾಗ ನೀವೇನು ಮಾಡಬೇಕು, ಆ ವ್ಯಕ್ತಿನ ನೀವು ನಿಮ್ಮ ಕಡೆಗೆ ತಿರುಗಿಸ್ಕೋಬೇಕು. ಗೊತ್ತಾಯ್ತಾ? ತಿರುಗಿಸಿದಾಗ ತಲೆ ಮತ್ತು ಬೆನ್ನು ಎರಡು ನೇರವಾಗಿರುತ್ತೆ. ಸರ್ ನೀವು ಅವಾಗ ಈ ಬೋರ್ಡನ್ನ ಏನು ಮಾಡಬೇಕು, ಕೆಳಗಡೆಗೆ ಕೊಡಬೇಕು. ಅರ್ಥ ಆಗ್ತಿದೆಯಾ ಸರ್? ಕೆಳಗಡೆ ಕೊಡಬೇಕು. ವ್ಯಕ್ತಿನ ಕೈ ಬಿಡಿ. ನಾವು ತಿರುಗಿಸಿದ್ದೀವಿ ವ್ಯಕ್ತಿನ, ಅವ್ರನ್ನ ಮತ್ತೆ 1 2 3 ಅಂತೇಳಿ ಬೋರ್ಡ್ ಮೇಲೆ ಮಲಗಿಸ್ತೀವಿ. ಮಲಗಿಸಿದಾಗ ದೇಹ ಕಾಲ್ಭಾಗ ಬೋರ್ಡ್ ಮೇಲೆ ಬರ್ಬೋದು, ಅರ್ಧ ಬರ್ಬೋದು, ಅಥವಾ ಪೂರ್ತಿ ದೇಹನೂ ಬರ್ಬೋದು. ಅದೆಷ್ಟಾದರೂ ಬರುತ್ತೆ. ದೇಹ ಬಂದಮೇಲೆ ನೀವು ಈ ಕೈ ಹಿಡಿದಿದ್ದೀರಲ್ಲ, ಅದನ್ನು ತೆಗೆದುಬಿಟ್ಟು ಮತ್ತೆ ಭುಜ, ಹೊಟ್ಟೆ, ಸೊಂಟ ತೆಗೆದುಬಿಟ್ಟು ವ್ಯಕ್ತಿನ ತಳ್ತೀರಾ ಬೋರ್ಡ್ ಸೈಡು. ನೀವು ಅವ್ರಿಗೆ ಸಪೋರ್ಟ್ ಆಗೋ ಥರ ವ್ಯಕ್ತಿನ ಏನು ಮಾಡ್ತೀವಿ, ಬೋರ್ಡ್ ಕಡೆಗೆ ತೆಗೆದುಬಿಡ್ತೀವಿ. ಸೊ ಈ ಟೆಕ್ನಿಕ್ನ ನಾವೇನು ಹೇಳ್ತೀವಿ, ಲಾಗ್ ರೋಲ್ ಟೆಕ್ನಿಕ್ ಅಂತ ಹೇಳಿ. ಈ ಮರದ ದೊಡ್ಡ ದೊಡ್ಡ ಕೊಂಬೆಗಳನ್ನ ಏನು ಮಾಡ್ತೀವಿ, ನಾವು ಉರುಳಿಸ್ಬಿಟ್ಟು ಸಾಗಿಸ್ತೀವಲ್ಲ, ಅದೇ ಥರ ವ್ಯಕ್ತಿನ ತಿರುಗಿಸಿ ಮತ್ತೆ ಬೋರ್ಡ್ ಮೇಲೆ ಉರುಳಿಸಿ ನಾವು ಏನು ಮಾಡ್ತೀವಿ. ಓಕೆ, ಭುಜಕ್ಕೊಂದು ಕೈ ಕೊಡಿ. ಇಲ್ಲ ಅವ್ರು ಸರಿಯಲ್ಲ, ನೀವು ಕೊಡಿ. ಅವ್ರು ಯಾಕೆ ಸರಿತಾರೆ? ನೀವು ಇಲ್ಲಿ ಕೊಡಿ, ಕೊಡಿ, ಅಲ್ಲಿ ಕೊಡಿ, ಅಲ್ಲಿ ಕೊಡಿ. ಓಕೆ, ಇಳ್ಕೊಡಿ ಮಾ, ಅವ್ರಿಗೆ ಇಳ್ಕೊಡಿ. ಓಕೆ ರೆಡಿ? on the count of 3 1 2 3 ತಿರುಗಿಸಿ. ಗುಡ್. ಕತ್ತು ಬೆನ್ನು ನೋಡ್ತಾ ಇದ್ದೀರಾ ಎಲ್ಲರೂ? ಕೆಳಗಡೆ ಇಡಿ ಸರ್ ಬೋರ್ಡ್ ಕೆಳಗಡೆ ಇಡಿ ಸರ್. ಈ ರೀತಿ ಕಾಲ್ ಸಪೋರ್ಟ್ ಕೊಡಿ ಸರ್. ವೆರಿ ಗುಡ್. ಡೌನ್. ಓಕೆ, ಮಲಗಿಸ್ಬೇಕು ಬೇಡ ಬೋರ್ಡ್ ಮೇಲೆ. 1 2 3 ವೆರಿ ನೈಸ್. ಪುಷ್ ಮಾಡಿ ಮೇಡಮ್, ಹೋಗ್ಬೇಡಿ. ಪುಷ್ ಮಾಡಿ ತಳ್ಳಿ ಮೇಡಮ್, ತಳ್ಳಿ ಮೇಡಮ್. ಓಕೆ, ಸೊ ಈಗ ಇವ್ರನ್ನ ಸ್ಪೈನ್ ಬೋರ್ಡ್ ಮೇಲೆ ತಗೊಂಡಿದ್ದೀವಿ. ಕಾಲ ಹತ್ರ ಒಂದು ಬೆಲ್ಟ್ ಬರುತ್ತೆ, ತೊಡೆ ಹತ್ರ ಒಂದು ಬೆಲ್ಟ್ ಬರುತ್ತೆ, ಹೊಟ್ಟೆ ಹತ್ರ ಒಂದು ಬೆಲ್ಟ್ ಬರುತ್ತೆ, ಎದೆ ಹತ್ರ ಒಂದು ಬೆಲ್ಟ್ ಬರುತ್ತೆ. ಕತ್ತು ಆಚೆ ಈಚೆ ಹೋಗಬಾರ್ದು, ಸ್ಟ್ರೇಟ್ ಆಗಿರೋದಕ್ಕೆ 2 ಸ್ಯಾಂಡ್ ಬ್ಯಾಗ್ಸ್, ಮರಳು ತುಂಬಿರುವಂಥ ಚೀಲನ ಪಕ್ಕದಲ್ಲಿ ಇಟ್ಬಿಟ್ಟು. ಸೊ ಕತ್ತೇನಾಗಿರುತ್ತೆ, ನೇರವಾಗಿರುತ್ತೆ.
ಕೈ ರಿಲ್ಯಾಕ್ಸ್ ಮಾಡಿ ಸರ್. ಸೊ ಇವಾಗ ಪೊಸಿಷನ್ ಗೊತ್ತಾಯ್ತು, ಎಲ್ಲೆಲ್ಲಿ ಕೈನ ಫಿಕ್ಸ್ ಮಾಡ್ಕೋಬೇಕು ಅಂತ ಗೊತ್ತಾಯ್ತು. ಇವಾಗ ಲಿಫ್ಟಿಂಗ್ ಹೇಳ್ಕೊಡ್ತೀವಿ. ನಾವು ಒಂದೇ ಸತಿ ವ್ಯಕ್ತಿನ ಕೆಳಗಡೆಯಿಂದ ಮೇಲೆ ಕೆತ್ತಿದ್ರೆ ನಮ್ಮ ಬೆನ್ನು ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಫ್ಲೋಟಿಂಗ್ ನೀ ಪೊಸಿಷನ್ ಅಂತ ಹೇಳ್ಕೊಟ್ರು ಸರ್. ಆ ಪೊಸಿಷನಲ್ಲಿ ಕೂತ್ಕೊಂತೀವಿ. ಫಸ್ಟ್ ಕೂತ್ಕೊಂಡಾದ್ಮೇಲೆ ಫಸ್ಟ್ 1 2 3 ಅಂತ ಕೌಂಟ್ ಕೊಟ್ಟಾಗ ಬರೀ ಮೊಣಕಾಲವರೆಗೆ ಮಾತ್ರ ಲಿಫ್ಟ್ ಮಾಡ್ತೀವಿ. ನಾವು ಕೂತಂಗೆ ಕೂತಿರ್ತೀವಿ. ಫ್ಲೋಟಿಂಗ್ ನೀ ಪೊಸಿಷನ್ ಬರೀ ವ್ಯಕ್ತಿನ ಮಾತ್ರ ಕೈಗಳಿಗೂ ಫಿಕ್ಸ್ ಆಗಿಲ್ಲ ಅಂದರೆ ಆ ಟೈಮಲ್ಲಿ ಫಿಕ್ಸ್ ಮಾಡ್ತೀವಿ. ಎಲ್ಲ ಒಂದೇ ಟೈಮ್ ಮಾಡಲ್ಲ. ಫಸ್ಟ್ ಇವ್ರು ಮಾಡ್ತಾರೆ, ಆಮೇಲೆ ನೀವು ಅದಾದ್ಮೇಲೆ ಇನ್ನೊಂದ್ಸತಿ 1 2 3 ಕೌಂಟ್ ಕೊಡ್ತೀನಿ. ಅವಾಗ ವ್ಯಕ್ತಿನ ಕಂಪ್ಲೀಟ್ಲಿ ಮೇಲೆ ಅರ್ಥ ಆಯ್ತಾ ಸರ್? ನೆಕ್ಸ್ಟ್ ಇಳಿಸಬೇಕಾದ್ರೂ ಹಂಗೆ ಫಸ್ಟ್ ನೀ ಲೆವೆಲ್ ಬರ್ತೀವಿ, ಫ್ಲೋಟಿಂಗ್ ನೀ ಪೊಸಿಷನ್ ಬರ್ತೀವಿ, ಆಮೇಲೆ ಟೇಕ್ ಕೇರ್ ಪೊಸಿಷನ್ ಸರ್. ಗುಡ್ ಸರ್. ನಿಮ್ಮ ಪಾರ್ಟ್ನರ್ ಯಾ ನೀರಲ್ಲ ಸರ್, ಅದೇ ನೀರು ಕರೆಕ್ಟಾಗಿ ಕೂತ್ಕೊಂಡಿದ್ದಾರೆ. ನೀವು ಈ ಥರ ಇತ್ತು ಅಂದರೆ ಸೇಫ್ ಆಗಿ ನಾವು ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಗಿಫ್ಟ್ ಕೊಡೋಕ್ಕೆ ಕರೆಕ್ಟ್ ಇದೆ. ಪೊಸಿಷನ್ ಸರ್, ಎತ್ಬೇಡಿ ಸರ್, ಕತ್ತಿಂದಲ್ಲ ಶೋಲ್ಡರ್ಸ್ ಕೆಳಗಡೆ. ವೆರಿ ಗುಡ್. ಇನ್ನೂ ಒಳಗಡೆ ಹೋಗಿ ಆದರೆ ಅಷ್ಟೇ. ರೆಡಿನಾ ಸರ್? 1 2 3 ಮೊಣಕಾಲದವರೆಗೆ ಸರ್. ವೆರಿ ಗುಡ್. ಹೇಳ್ಬೇಡಿ ಸರ್, ಹೇಳ್ಬೇಡಿ. ಮೊಣಕಾಲದವರೆಗೆ. ಓಕೆ. 1 2 3 1 2 3 ವೆರಿ ಗುಡ್. ಸೊ ಈ ಥರ ಇದ್ದಾಗ ಹಾಗಾಗಿ ಸೈಡಿಗೆ ಇಟ್ಟು ಕಟ್ಟಿ, ಇಲ್ಲೊಂದು ಕಟ್ಟಿ. ಆವಾಗ ನೀವು ಟ್ರಾನ್ಸ್ಪೋರ್ಟ್ ಮಾಡುವಾಗ ಅದು ಆಡೋದಿಲ್ಲ. ಗೊತ್ತಾಯ್ತಲ್ಲ? ಹಿಂಗೆ ಎತ್ತಾಗ ಆ ಕಾಲೆಲ್ಲ ಬೆಂಡಾಗಿ ಹೋಗಿರುತ್ತೆ, ಇನ್ನ ಇಂಜುರೀಸ್ ಆಗೋ ಚಾನ್ಸಸ್ ಇರುತ್ತೆ. ಇವಾಗ ನೀವು ಇವ್ರನ್ನ ಎತ್ತಿದ್ರೆ ಈ ಸಪೋರ್ಟ್ ಇರೋದ್ರಿಂದ ಇಲ್ಲಿಗೆ ಮಾತ್ರ ಉದ್ದುದು ಬೇಕಾಗುತ್ತೆ, ಕೈಗಳಿಗೆ ಚಿಕ್ಕದಾದ್ರೆ ಸಾಕು. ಒಂದು ಐಡಿಯಾ ಬಂತ? ಎಲ್ಲ ಹಾಕ್ಬೇಕು ಅಂದ್ರೆ ಈ ಕಡೆಗೆ ಬೇಕಾಗಲ್ಲ, ಆ ಕಡೆಗೆ ಸಪೋರ್ಟ್ ಆದ್ರೆ ಸಾಕು. ಇದು ಎಚ್ಚತಿದಂಗೆ ಹಾಕ್ಬೇಕು. ಓಕೆ. ಸೊ ಇದನ್ನ ತೆಗಿ. ಅಕಸ್ಮಾತ್ ಕಟ್ಗೆ ಸಿಕ್ಕಿಲ್ಲ, ಅವಾಗ ಏನ್ ಮಾಡ್ಬೋದು? ಈ ಕಾಲ್ ಫ್ರಾಕ್ಚರ್, ಕಾಲ್ ಹೆಜ್ಜೆ ಇಡಕ್ ಆಗ್ತಾ ಇಲ್ಲ, ಏನ್ ಮಾಡ್ಬೋದು? ಥಿಂಕ್ ಮಾಡಿ. ಈ ಕಾಲ್ ಚೆನ್ನಾಗಿದೆಯಲ್ಲ, ಈ ಕಾಲಿಗೆ ಕಟ್ಬಿಟ್ರೆ ಆಯ್ತು. ಅರ್ಥ ಆಯ್ತಲ್ಲ? ಅಷ್ಟೇ ಮಾಡ್ಬೋದು. ಅರ್ಥ ಆಯ್ತಲ್ಲ? ತಗೊಳ್ಳಿ, ಈ ಕಾಲ್ನ ಈ ಕಾಲಿಗೆ ಕಟ್ಬಿಟ್ರೆ ಏನು ಸಿಕ್ಕಿಲ್ಲ, ಕಟ್ಟಿಗೆ ಆತರ ಏನು ಸಿಕ್ಕಿಲ್ಲ ಅಂದ್ರೆ ಕಾಲಿಗೆ ಆತರ ಮಾಡು. ಅರ್ಥ ಆಯ್ತಲ್ಲ? ಈ ಕಾಲ್ ಚೆನ್ನಾಗಿದೆಯಲ್ಲ, ಈ ಕಾಲೇ ಆ ಕಾಲಿಗೆ ಸಪೋರ್ಟ್. ಅದೇ ಮಾಡ್ಬೇಕು. ಮೇನ್ ನಮ್ಗೆ ಸಪೋರ್ಟ್ ಬೇಕು. ಎರಡು ಕಾಲಿಗೆ ಎರಡು ಕಾಲ್ ಮೇಲೆ ಏನ್ ಮಾಡಕ್ಕಾಗಲ್ಲ, ಆತರ ಒಂದು ಬೇಕೇ ಬೇಕು. ಈ ಕಡೆ ಒಂದು, ಈ ಕಡೆ ಒಂದು ಬೇಕು. ಆ ಕಾಲ ಮಣಿಸಿದ್ರೆ ಆರಾಮ ಅನಿಸ್ತಿಲ್ಲ. ಸೊ ಅದೇ ರಿಕವರಿ ಪೊಸಿಷನ್ ಮೇಡಮ್. ಹಾರ್ಟ್ ಪೇಷಂಟ್ಗೂ ಹಿಂಗೆ ಮಾಡ್ಬೋದು. ಎಲ್ಲ ಉಸಿರಾಡುವಂತ ಎಲ್ಲ ಉಸಿರಾಡುವಂತ ಯಾವಾಗ ಈಗ ಉಸಿರಾಡ್ತಿರ್ಲಿಲ್ಲ, ನೀವು ಹಾರ್ಟ್ ಕಂಪ್ರೆಷನ್ ಮಾಡಿದ್ಮೇಲೆ ಈ ತರ ಉಸಿರು ಬಂದ ಮೇಲೆ ಫಿಟ್ಸ್ ಬಂದಿರ್ತದೆ, ರಿಕವರ್ ಆಗಿರ್ತಾರೆ. ಈ ತರ ರೈಟ್ ಲೆಫ್ಟ್ ಎರಡು ಸೈಡ್ ಯಾವ ಕಡೆ ಆದ್ರೂ ತಲೆ ಎತ್ತಬೇಡಿ, ಮೊಬೈಲ್ ಕೆಳಗೆ. ಆಮೇಲೆ ಇದನ್ನ ಸ್ವಲ್ಪ ಹೀಗೆ ಬಗ್ಸ್ಬೇಕು. ಇದು ಸೇಫ್ ರಿಕವರಿ. ಆಗ ಅವರು ಫುಲ್ ರಿಲ್ಯಾಕ್ಸ್ ಆಗ್ತಾರೆ. ಯಾವುದೇ ಕಾಲಕ್ಕೆ ಹೀಗೆ ಮಾಡಬೇಡಿ. ಓಕೆ. ನಮ್ಮ ಬಾಡಿ ವೇಟ್ ಇದ್ರ ಮೇಲೆ ಬರಬೇಕು. 1 and 2 and 3 and 4 and 5. 1 and 2 and ಹೇಳ್ರಿ. 1 and 2 and 3 and 4 and 1 and 2 and 3 and 4 and